ಲೋಕಸಭೆ ಚುನಾವಣೆಯ ಬಳಿಕ ವಿಜೇಂದ್ರ ಅವರು ತಮ್ಮ ಹುದ್ದೆಯನ್ನ ಕಳೆದುಕೊಳ್ತಾರೆ ಅಂತ ಈಶ್ವರಪ್ಪ ಅವರು ಭವಿಷ್ಯವನ್ನ ನುಡಿತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಬಂಡಾಯದ ಬಾವುಟ ಹಾರಿಸಿರುವಂತಹ ಕೆಎಸ್ ಈಶ್ವರಪ್ಪ ಅವರ ಭವಿಷ್ಯ ಈಗ ರಾಜಕೀಯ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ರೆಬೆಲ್ ಈಶ್ವರಪ್ಪ ಅವರ ಭವಿಷ್ಯ ಇದು. ನನ್ನ ಮಗನಿಗೆ ಎಂಎಲ್ಸಿ ಆಫರ್ ಕೊಟ್ಟಿದ್ದಾರೆ, ನನಗೆ ರಾಜ್ಯಪಾಲರ ಆಫರ್ ಅನ್ನ ಕೊಟ್ಟಿದ್ದಾರೆ. ನನಗೆ ಸ್ಥಾನಮಾನ ಮುಖ್ಯ ಅಲ್ಲ, ಆದ್ರೆ ಪಕ್ಷ ಉಳಿಯೋದು ಅಷ್ಟೇ ಇಂಪಾರ್ಟೆಂಟು. ರಾಘವೇಂದ್ರ ಹಾಗೂ ಹಾಲಪ್ಪ ವಿರುದ್ಧ ಕಾರ್ಯಕರ್ತರ ಬೇಸರ ಇಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡು. ನಾವೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡೋಕ್ಕೆ ಹೊರಡುತ್ತೇವೆ. ಜನ ಇವತ್ತು ಮೋದಿಜಿಯವರ ಪರ, ಬಿಜೆಪಿಯವರ ಪರ ಇರೋದರಿಂದ ಇತ್ತೀಚಿನ ಹಿಂದೆ ನಡೆದಂಥ ಎಲ್ಲ ಚುನಾವಣೆಗಳಿಗಿಂತ ಈ ಚುನಾವಣೆ ನಮ್ಮ ಗೆಲುವಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದ, ನಮಸ್ಕಾರ. ಸರ್, ಮಾಧುಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಒಂದು ಇದರಿಂದ ಅಂದ್ರೆ ಅಸಮಾಧಾನದಿಂದ ಚಿತ್ರದುರ್ಗ, ತುಮಕೂರು ಮತ್ತೆ ಇತರ ಭಾಗಗಳಲ್ಲಿ ಅದು ಹಿನ್ನಡೆ ಆಗುತ್ತೆ ಬಿಜೆಪಿಗೆ ಅನ್ನುವಂಥದ್ದು. ನಾನು ಮಾಧುಸ್ವಾಮಿ ಅವರ ಹತ್ರ ಇನ್ಯಾರ್ಯಾರು ಅತೃಪ್ತರಿದ್ದಾರೆ ಅವರೆಲ್ಲರ ಜೊತೆ ಮಾತನಾಡ್ತೇನೆ. ಅವರೆಲ್ಲರ ಸಹಕಾರದಿಂದಲೇ ನಾವು ಚುನಾವಣೆ ಗೆಲ್ಲಬೇಕಾಗಿದೆ. ನಾನು ಮಾತನಾಡ್ತೇನೆ ಅವ್ರ ಜೊತೆ. ಸರ್, ಸೋಮಣ್ಣಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸರ್. ಅವ್ರು ಅವತ್ತು ಹೇಳಿದ್ರು ಈ ಮಾತನ್ನ. ಯಾಕೆಂದ್ರೆ ಅವರೊಬ್ರು ಚುನಾವಣೆಗೆ ನಿಲ್ಲಬೇಕು ಅಂತ ಅಪೇಕ್ಷೆ ಇದ್ದಿದ್ದರಿಂದ ಆ ಥರ ಮಾತಾಡಿದ್ದಾರೆ. ಅವ್ರ ಜೊತೆ ಮಾತನಾಡಿ ಎಲ್ಲವನ್ನು ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತೇವೆ. ಸರ್, ಈಗ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಅವರು ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿ ನಮ್ಮ ನಿರ್ಧಾರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಯಾವ ನಾಯಕರು ನೀವು ಯಾರು ಭೇಟಿ ಮಾಡಿಲ್ಲ, ಅವರಿಗೆ ಕಾಲ್ ಮಾಡಿಲ್ಲ ಅಂತ? ನಾನೇ 4-5 ಬಾರಿ ಕಾಲ್ ಮಾಡಿದ್ದೇನೆ, ಮಾತನಾಡಿದ್ದೇನೆ. ನಂಗನ್ಸುತ್ತೆ ಕರಡಿ ಸಂಗಣ್ಣ ಅವರು ನಮ್ಮ ನಿಷ್ಠಾವಂತ ಪಕ್ಷದ ಮುಖಂಡರು. ಯಾವ ಕಾರಣಕ್ಕೂ ಆ ರೀತಿ ಒಂದು ನಿರ್ಧಾರ ತಗೊಳ್ಬಾರ್ದು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಬಹುಶಃ ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಮುಂದೇನು ಸಹ ಒಂದು ಒಳ್ಳೆಯ ಅವಕಾಶವನ್ನ ಹಿರಿಯ ಮುಖಂಡರಾಗಿರುವಂತ ಮಾಡಬೇಕಾಗತ್ತೆ. ಅದನ್ನ ಮಾಡೋಕ್ಕೆ ನಾವು ಸಿದ್ಧ ಇದ್ದೇವೆ. ಅದಕ್ಕೆ ಅವ್ರನ್ನ ವಿನಂತಿ ಮಾಡ್ತೇನೆ, ಯಾವುದೇ ರೀತಿಯ ಒಂದು ನಿರ್ಧಾರ ತಗೊಳ್ಬಾರ್ದು ಅಂತ ವಿನಂತಿಯನ್ನು ಮಾಡ್ತೇನೆ. ಸರ್, ಈಶ್ವರಪ್ಪ ಅವರು ಹೇಳಿದ್ದಾರೆ, ಲೋಕಸಭೆ ಚುನಾವಣೆ ನಂತರ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬಿಟ್ಟು ಇಳಿಬೇಕಾಗುತ್ತೆ, ಅಂತ ಪರಿಸ್ಥಿತಿ ಉದ್ಭವ ಆಗುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ, ಜನ ಉತ್ತರ ಕೊಡ್ತಾರೆ. ವಿಜಯಣ್ಣ ಏನು ರಾಜ್ಯದ ಅಧ್ಯಕ್ಷರಾದ ಮೇಲೆ ಪಕ್ಷ ಯಾವ ರೀತಿ ರಾಜ್ಯದಲ್ಲಿ ಬೆಳೀತಾ ಇದೆ ಇದೆಲ್ಲವೂ ಗೊತ್ತಿರುವಂಥ ಸಂಗತಿ. ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸರಿಯಲ್ಲ. ಯಾವುದೇ ತೀರ್ಮಾನ ತಗೊಳ್ಳೋದಾದರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ. ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಆದರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನು 2-3 ದಿವಸದಲ್ಲಿ ಅವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸಿ. ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಸ್ವಾಭಾವಿಕ, ಮಾಡಲಿ, ಏನ್ ಮಾಡೋಕ್ಕಾಗುತ್ತೆ. ಸರ್, ಈಗ 5 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳು ಇನ್ನೂವರೆಗೂ ಸಹಿತ ಗೊಂದಲ ಇದೆ ಅನ್ನುವಂಥದ್ದು, ಚಿತ್ರದುರ್ಗ ಮತ್ತೆ ರಾಯಚೂರು. ಗೊಂದಲ ಏನಿಲ್ಲ, ಕನ್ಸಲ್ಟ್ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತಾರೆ. 22ನೇ ತಾರೀಕು ಫೈನಲೈಸ್ ಮಾಡ್ತಾರೆ. ಸರ್, ಸದಾನಂದ ಗೌಡ್ರ ವಿಚಾರದಲ್ಲೂ ಕೂಡ ಅವ್ರನ್ನ ಕಾಂಗ್ರೆಸ್ಗೆ ಸೆಳೆಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನವ್ರದ್ದು ನೀವೇ ಹೇಳೋ ಪ್ರಕಾರ ಮಾಧ್ಯಮದಲ್ಲಿ ಬರ್ತಿರೋ ಸುದ್ದಿಯನ್ನು ನೋಡಿದಾಗ ಅವ್ರಿಗೆ ಸರಿಯಾದಂಥ ಅಭ್ಯರ್ಥಿಗಳೇ ಎಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ಬಿಜೆಪಿಯಲ್ಲಿ ಯಾರ್ಯಾರು ಅತೃಪ್ತರಿದ್ದಾರೆ ಅವರನ್ನು ತರೋಕ್ಕೆ ವಿಶ್ವ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು ಒಂದು ರೀತಿ ನಾಚಿಕೆಗೇಡಿನ ಸಂಗತಿ. ಇದು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದಂಥ ಅಭ್ಯರ್ಥಿಗಳಿಲ್ಲ ಅನ್ನೋದಾದರೆ ಇನ್ನು ಚುನಾವಣೆ ಫಲಿತಾಂಶದ ಬಗ್ಗೆ ನೀವು ಯೋಚನೆ ಮಾಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸರಿಯಾದ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಹೀಗಾಗಿ ಅವರಲ್ಲೇ ಒಂಥರ ಗೊಂದಲ. ಈ ಅಸಮಾಧಾನ ನಿನ್ನೆ ಸಭೆ ನಡೀತಲ್ಲ, ಆ ಸಭೆಯಲ್ಲಿ ಈ ಅಸಮಾಧಾನಗಳ ಕುರಿತು ಚರ್ಚೆ ಆಯ್ತಾ? ಅದೆಲ್ಲ ಏನ್ ನಡೀತು ಚರ್ಚೆಗಳು, ಅದೆಲ್ಲ ಇಲ್ಲಿ ಚರ್ಚೆ ಮಾಡೋಕೆ ನಾನು ಇಷ್ಟಪಡೋದಿಲ್ಲ. ಒಟ್ಟಾರೆ ಎಲ್ಲವೂ ಚರ್ಚೆ ಮಾಡಿದ್ದೇವೆ, ಎಲ್ಲವೂ ಸರಿ ಹೋಗುತ್ತೆ. ಮೋದಿಯವರ ನೇತೃತ್ವದಲ್ಲಿ, ಅಮಿತ್ ಶಾಜಿಯವರ ನೇತೃತ್ವದಲ್ಲಿ
ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು, ಮತ್ತೊಮ್ಮೆ ಮೋದಿ 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನುವಂಥ ಅಪೇಕ್ಷೆ ಇರೋದ್ರಿಂದ ನಾನು ಕೇಳ್ತೇನೆ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಿಮ್ಮ ಮುಂದೆ ಪ್ರಧಾನಿ ಅಭ್ಯರ್ಥಿ ಹೆಸರು ಯಾರಿದ್ದಾರೆ? ಒಂದು ಹೆಸರು ಹೇಳಿ ನೋಡೋಣ. ಸರ್, ಈಗ ರಾಯಚೂರು ಮತ್ತು ಚಿತ್ರದುರ್ಗದಲ್ಲಿ ಹಾಲಿ ಸಂಸದರಿದ್ದಾರೆ, ಆದ್ರೂ ಕೂಡ ಇಷ್ಟು ತಡ ಯಾಕೆ ಅಂತ? ಯಾಕಂದ್ರೆ ಉಳಿದಂತೆ ಎಲ್ಲ ಕಡೆ ಕೂಡ ಮೊದಲ ಪಟ್ಟಿಯಲ್ಲಿ ಚರ್ಚೆ ಮಾಡಕ್ಕೆ ಇಷ್ಟಪಡಲ್ಲ. ಅದರದೇ ಆದಂತ ಒಂದು ಕಾರಣ ಇದೆ, ಚರ್ಚೆಗಳಾಗಿದೆ, ಒಂದು ಅಂತಿಮ ತೀರ್ಮಾನ ತಗೊಳ್ಳಿ. ಸರ್, ಈಗ JDS ನಾಯಕರುಗಳು ಅಸಮಾಧಾನ ವ್ಯಕ್ತಪಡಿಸಿದ್ರೆ ನಾವು ಕೇವಲ 2 ಸೀಟಿಗಾಗಿ ನಾವು ಮೈತ್ರಿ ಮಾಡ್ಕೋಬೇಕಾಗಿತ್ತು ಅಂತ, ಅಂದ್ರೆ ಏನಾದ್ರು JDS ಎಷ್ಟು ಸೀಟ್ ಬಿಟ್ಕೊಡ್ಬೇಕು ಅಂತ ಇಷ್ಟೇ ನಿಮ್ಗೆ ಹೇಳಕ್ ಇಚ್ಛೆ ಪಡುವಂತದ್ದು. JDS-ನವ್ರ ಮುಖಂಡರುಗಳು ಇನ್ಕ್ಲೂಡಿಂಗ್ ದೇವೇಗೌಡರು, ಕುಮಾರಸ್ವಾಮಿ ಅವರು ಎಲ್ಲರೂ ಸಹ ನಮ್ಮ ಜೊತೆಗೆ ಇರ್ತಾರೆ. ಅಂತಿಮವಾಗಿ ಏನು ತೀರ್ಮಾನ ನಮ್ಮ ಹೈಕಮಾಂಡ್ ತಗೊಳುತ್ತೆ, ಅದನ್ನು ಅವ್ರ ಮನವರಿಕೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಭಾವಿಸ್ತೀನಿ. ಅಂದ್ರೆ ಸರ್, ಕೆಲವು ಲಿಸ್ಟ್ಗಳನ್ನ ಬಿಜೆಪಿ ಮೊದಲ ಹಂತದಲ್ಲಿ ಘೋಷಣೆ ಮಾಡೋ ಸಂದರ್ಭದಲ್ಲಿ ರಾಜ್ಯ ನಾಯಕರುಗಳು ಕುಮಾರಸ್ವಾಮಿ ಅವರು ಅಂದ್ರೆ ಮೈತ್ರಿ ಪಾರ್ಟಿ ಚರ್ಚೆನೆ ಮಾಡಿಲ್ಲ, ವಿಶ್ವಾಸ ತೆಗೆದುಕೊಂಡಿಲ್ಲ. ಎಲ್ಲ ವಿಷಯಗಳು ನಮ್ಮ ಪಕ್ಷದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಅವ್ರಿಗೆ ಯಾವ ಸೀಟನ್ನು ಅಪೇಕ್ಷೆ ಪಡ್ತಾ ಇದ್ರು ಅದನ್ನು ಕೊಡೋದು. ಸರ್, ಈಗ ಇದು ಸರ್, ಈಶ್ವರಪ್ಪನವ್ರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಕೋತೀವಿ ಅಂತ ಹೇಳ್ತಿಲ್ಲ, ಅದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಏನು ಅಂತ? ನಾನೇನು ರಿಯಾಕ್ಷನ್ ಕೊಡೋದಿಲ್ಲ. ಎಲ್ಲರೂ ಹೇಳಿದ್ದಾರೆ ಅವ್ರಿಗೆ ಆ ರೀತಿ ತೀರ್ಮಾನ ತಗೊಳ್ಬೇಡಿ ಅಂತ. ಇದ್ರ ಮೇಲೆ ಅಂತಿಮವಾಗಿ ಏನ್ ಮಾಡ್ತಾರೆ ನೀವೇನಾದ್ರೂ ಎಲ್ಲರೂ ಎಲ್ಲ ರೀತಿಯ ಮಾತನಾಡಿದ್ದಾರೆ. ನಾನು ಸಹ ಅವ್ರನ್ನ ವಿನಂತಿ ಮಾಡಿದ್ದೇನೆ, ದಯಮಾಡಿ ಆ ರೀತಿ ಯಾವುದೇ ತೀರ್ಮಾನ ತಗೋಬೇಡಿ ಅಂತ. ಎಲ್ಲವೂ ಸರಿ ಹೋಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. JDS ಮತ್ತೆ ಬಿಜೆಪಿ ಒಟ್ಟಾಗಿ ಯಾವತ್ತಿಂದ ಚುನಾವಣಾ ಪ್ರಚಾರವನ್ನ ಆರಂಭಿಸ್ತೀರಿ ಅಂತ? ಎಲ್ಲ ಘೋಷಣೆ ಆದ್ಮೇಲೆ, ಕ್ಯಾಂಡಿಡೇಟ್ ಘೋಷಣೆ ಆದ್ಮೇಲೆ, ಇನ್ಕ್ಲೂಡಿಂಗ್ ಪ್ರಧಾನಿ, ಮಾಜಿ ಪ್ರಧಾನಿ ದೇವೇಗೌಡರು ಸೇರಿ ಎಲ್ಲರೂ ಸಹ ಎಲ್ಲ ಕಡೆ ಪ್ರವಾಸ. ಸರ್, ಈಗ ಮಾಧುಸ್ವಾಮಿ ಅವರು ಈಗಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸುಮ್ಮನೆ ಇದ್ದವನ್ನ ಟೆಂಪ್ಟ್ ಮಾಡಿ ಈಗ ಟಿಕೆಟ್ ಕೊಡದೆ ನನ್ನನ್ನು ಅವಮಾನ ಮಾಡಿದ್ದಾರೆ, ಅದಕ್ಕೆ ನನಗೆ ಸಿಟ್ಟು ಬಂದಿರೋದು. ನಾನು ಮಾತಾಡ್ತೀನಿ ಮಾಧುಸ್ವಾಮಿ. ಧನ್ಯವಾದ. ಸರ್, JDS ಗೆ ಎಷ್ಟು ಕ್ಷೇತ್ರ ಅನ್ನೋದು ಅಂತಿಮವಾಗಿ 22ಕ್ಕೆ ಗೊತ್ತಾಗುವಂಥದ್ದು, ಅದಕ್ಕೆ ಮುಂಚೆ ಏನು ಗೊತ್ತಾಗಿಲ್ಲ. ಧನ್ಯವಾದ. ಇದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ರಿಯಾಕ್ಷನ್ ಆಗ್ತಾ ಇತ್ತು. ಒಂದು ಲೋಕಸಭೆ ಎಲೆಕ್ಷನ್ ಆದ ಬಳಿಕ ವಿಜಯೇಂದ್ರ ಹುದ್ದೆ ಕಳ್ಕೊಳ್ತಾರೆ ಅನ್ನೋ ವಿಚಾರಕ್ಕೆ ತಿರುಗೇಟನ್ನ ಈಶ್ವರಪ್ಪ ಅವರು ಕೊಟ್ಟಿದ್ದಾರೆ.